ರಾಜ್ಯದಲ್ಲಿಯೇ ಮಾದರಿ ಕೇಂದ್ರವಾಗಿ ಬಾಗಲಕೋಟೆ ನಿರ್ಮಿತಿ ಕೇಂದ್ರ ತಲೆ ಎತ್ತಿದ್ದು ಗಮನ ಸೆಳೆಯುವಂತಾಗಿದೆ. ಸುಮಾರು 1 ಕೋಟಿಗೂ ಅಧಿಕ ವೆಚ್ಚದಲ್ಲಿ ನವನಗರದಲ್ಲಿ ನೂತನ ಕಟ್ಟಡ ನಿರ್ಮಾಣ ಆಗಿದ್ದು ಅಧಿಕೃತವಾಗಿ ಫೆಬ್ರವರಿ 10ರಂದು ಲೋಕಾರ್ಪಣೆ ಆಗಲಿದೆ. ಸರ್ಕಾರದ ವಿವಿಧ ಕಟ್ಟಡಗಳ ನಿರ್ಮಾಣಕ್ಕೆ ಮಾತ್ರ ಸೀಮಿತವಾಗಿದ್ದ ನಿರ್ಮಿತಿ ಕೇಂದ್ರವು ಈಗ ಕುಡಿಯುವ ನೀರಿನ ಘಟಕ ಮಾಡುವ ಮೂಲಕ ಗಮನ ಸೆಳೆಯುತ್ತಿದೆ. ಇದರಿಂದ ನೂರಾರು ಯುವಕರಿಗೆ ಉದ್ಯೋಗ ಸಿಗುವ ಜೊತೆಗೆ ಇತರ ಕುಟುಂಬದವರಿಗೆ ಅನುಕೂಲವಾಗಲಿದೆ. ನಿರ್ಮಿತಿ ಕೇಂದ್ರದಿಂದ ಶುದ್ಧವಾದ ಕುಡಿಯುವ ನೀರಿನ ಘಟಕ ತಯಾರಿಸಿ ಜನತೆಗೆ ಕಡಿಮೆ ದರದಲ್ಲಿ ಗುಣಮಟ್ಟದ ನೀರಿನ ಪೂರೈಕೆ ಮಾಡಲಾಗುತ್ತದೆ. ನಿರ್ಮಿತ ಕೇಂದ್ರದ ಕಚೇರಿ ಕಟ್ಟಡ, ಡಿಜಿಟಲ್ ಗ್ರಂಥಾಲಯ ಹಾಗೂ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಜೀವನ ಚರಿತ್ರೆ ಕುರಿತು ವಸ್ತು ಸಂಗ್ರಹಾಲಯ ಮಾಡುವ ಉದ್ದೇಶ ಹೊಂದಲಾಗಿದೆ. ಅಂಬೇಡ್ಕರ್ ಅವರು ಸಂವಿಧಾನ ರಚನೆ ಮಾಡಿದ್ದು ಮೂಲಭೂತ ಸೌಲಭ್ಯಗಳ ಸೇರಿದಂತೆ ಇತರ ಮಾಹಿತಿ ಒದಗಿಸುವ ಗ್ರಂಥಾಲಯ ಮಾಡುವ ಗುರಿ ಹೊಂದಲಾಗಿದ್ದು, ಈ ಬಗ್ಗೆ ನಿರ್ಮಿತಿ ಕೇಂದ್ರದ ನಿರ್ದೇಶಕರಾದ ಶಂಕರ್ ಗೂಗಿ ಅವರು ಸಮಗ್ರ ಮಾಹಿತಿ ನೀಡಿದ್ದು, ನಿರ್ಮಿತಿ ಕೇಂದ್ರ ಅಂದರೆ ಜನಸಾಮಾನ್ಯರಿಗೂ ಉದ್ಯೋಗ ಸೇರಿದಂತೆ ಅನುಕೂಲವಾಗುವ ದೃಷ್ಟಿ ಇಟ್ಟುಕೊಂಡು ಇಷ್ಟೆಲ್ಲ ಅಭಿವೃದ್ಧಿ ಮಾಡಲಾಗುತ್ತದೆ. ಶುದ್ಧ ಕುಡಿಯುವ ನೀರಿನ ಘಟಕ ಸೇರಿದಂತೆ ಅಭಿವೃದ್ಧಿ ಮಾಡಿರುವ ಬಗ್ಗೆ ರಾಜ್ಯದ ಎಲ್ಲ ನಿರ್ಮಿತಿ ಕೇಂದ್ರದ ನಿರ್ದೇಶಕರು ಆಗಮಿಸಿ ವೀಕ್ಷಣೆ ಮಾಡಲಿದ್ದಾರೆ. ಇಂತಹ ನೂತನ ಕಟ್ಟಡ ಕೇಂದ್ರವನ್ನು ನಾಳೆ ಸಚಿವರು, ಶಾಸಕರು ಹಾಗೂ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಲೋಕಾರ್ಪಣೆ ಮಾಡಲಿದ್ದಾರೆ. ಮಾನ್ಯ ಸಚಿವರಿಂದ ಅನಾವರಣಗೊಳ್ಳಲಿದೆ. ಇದರಿಂದ ಜಿಲ್ಲೆಯ 36 ಹೋಬಳಿಗಳ ಯುವಕರನ್ನು ನಾವು ಸ್ವಯಂ ಉದ್ಯೋಗಿಗಳನ್ನಾಗಿ ಮಾಡಿ ಅವರಿಗೆ ತಿಂಗಳ 30ರಿಂದ 50 ಸಾವಿರದವರೆಗೆ ಅವರಿಗೆ ಉದ್ಯೋಗದ ಮಂತ್ಲಿ ಸಂಬಳದ ಉದ್ಯೋಗದ ಅವಕಾಶವನ್ನು ಕಲ್ಪಿಸುವ ಗುರಿಯನ್ನು ಹೊಂದಿದೆ ಮತ್ತು 50 ಕುಟುಂಬಗಳಿಗೆ ಇದು ಆಸರೆಯಾಗಲಿದೆ. ಮೂರನೇದಾಗಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಅನುಕೂಲ ಆಗಲೆಂದು ನಮ್ಮ ಮಾನ್ಯ ಜಿಲ್ಲಾಧಿಕಾರಿಗಳ ಅಧ್ಯಕ್ಷರು ನಿರ್ಮಿತಿ ಕೇಂದ್ರ ಅವರ ಮಾರ್ಗದರ್ಶನದಲ್ಲಿ ಡಿಜಿಟಲ್ ಲೈಬ್ರರಿ ಅನ್ನು ಸ್ಥಾಪನೆ ಮಾಡಿದೆ. ಸಂವಿಧಾನದ ಜಾಗೃತಿ 75ನೇ ವರ್ಷದ ಸಂಭ್ರಮಾಚರಣೆ ಅಂಗವಾಗಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಸ್ಪರ್ಧಾತ್ಮಕ ಪರೀಕ್ಷೆ ಗ್ರಂಥಾಲಯವನ್ನು ಮಾನ್ಯ ಉಪ ವಿಭಾಗಾಧಿಕಾರಿಗಳು ಬಾಗಲಕೋಟೆ ಅವರ ಆವರಣದಲ್ಲಿ ನಿರ್ಮಿತಿ ಕೇಂದ್ರದ ರೂ. 20 ಲಕ್ಷಗಳಲ್ಲಿ ಮತ್ತು ಕೆನರಾ ಬ್ಯಾಂಕ್ ಸಹಯೋಗದೊಂದಿಗೆ 2 ಲಕ್ಷದಲ್ಲಿ ಆರಂಭಗೊಳ್ಳುತ್ತಾ ಇದೆ, ಲೋಕಾರ್ಪಣೆಗೊಳ್ಳುತ್ತಾ ಇದೆ. ಇದಕ್ಕಿಂತ ಮಿಗಿಲಾಗಿ ನಮ್ಮ ಸಂವಿಧಾನದ ಪಿತಾಮಹ, ಸಂವಿಧಾನ ಕರ್ತೃ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಸವಿನೆನಪಲ್ಲಿ ಮತ್ತು 75ನೇ ವರ್ಷದ ಸಂವಿಧಾನ ಜಾಗೃತಿ ಅಂಗವಾಗಿ ನಮ್ಮ ಹಳೆಯ ಕಚೇರಿ ಕಟ್ಟಡವನ್ನು ನವೀಕರಿಸಿ ಅಂಬೇಡ್ಕರ್ ಸ್ಫೂರ್ತಿ ಗ್ಯಾಲರಿ ಆಗಿ ನಿರ್ಮಾಣ ಮಾಡಲು ಮಾನ್ಯ ಜಿಲ್ಲಾಧಿಕಾರಿಗಳ ಮಾರ್ಗದರ್ಶನದಲ್ಲಿ ಮತ್ತು ಏಪ್ರಿಲ್ 14ರಂದು ಇದರ ಉದ್ಘಾಟನೆಯನ್ನು ಮಾಡಲು ಮಾನ್ಯ ಸಚಿವರಿಂದ ಅನಾವರಣಗೊಳ್ಳಲಿದೆ.